ಗಂಗಾಧೀಶ್ವರನ ಸನ್ನಿಧಿಯ ವಿಶೇಷತೆಯೇ ಉಭಯ ದೇವತೆಗಳ ದರ್ಶನ. ಆದರೆ ಇಲ್ಲಿ ಶಿವನಿಗಿಂತ ಹೆಚ್ಚು ಗಣಪತಿಯೇ ಪ್ರೀತಿ. ಹೀಗಾಗಿಯೇ ಕಡಲೆಕಾಳಿನ ಪಂಚಗಜ್ಜಾಯದ ಸೇವೆ ಸಲ್ಲಿಸಿದ್ರೆ ಗಣಪ ಇಷ್ಟಾರ್ಥಗಳನ್ನ ಕರುಣಿಸ್ತಾರೆ. ಇದನ್ನ ಮಳಲಿ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿ ಮಹಾಗಣಪತಿ ಶಿವಸಹಿತನಾಗಿ ನೆಲೆಸಿದ್ದಾನೆ. ಅದನ್ನು ಗಣಾಧೀಶ್ವರ ಸನ್ನಿಧಿ ಅಂತ ಕರೀತಾರೆ. ಬನ್ನಿ ಆ ಉಭಯ ಮೂರ್ತಿಗಳ ದರ್ಶನವನ್ನು ನಾವು ಈ ಗಣಾಧೀಶ್ವರನಿಗೆ ಹರಕೆ ಗಣಪತಿ ಅಂತಲೂ ಹೆಸರಿದೆ. ಹರಕೆಯನ್ನು ಕಟ್ಟಿ ನೈವೇದ್ಯವನ್ನು ಅರ್ಪಿಸಿದರೆ ಗಣಪ ಸಂಪ್ರೀತನಾಗಿ ಇಷ್ಟಾರ್ಥಗಳನ್ನು ಕರುಣಿಸುತ್ತಾನೆ ಅನ್ನುವಂಥ ನಂಬಿಕೆ ಇಲ್ಲಿನ ಭಕ್ತರದ್ದು. ಮಹಾಗಣಪತಿಯನ್ನು ಬ್ರಹ್ಮಣಾನ್ ಬ್ರಹ್ಮಣಸ್ಪತಿ ಅಂತ ಕರೀತಾರೆ. ಅದರ ಅರ್ಥ ಬ್ರಹ್ಮನ್ ಅಂತ. ಉಪನಿಷತ್ತಲ್ಲೂ ಅದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಕೇವಲಂ ಕರ್ತಾಸಿ ಹರ್ತಾಸಿ ಅಂತೆಲ್ಲ ಅಂತಾರೆ. ಅಂಥ ಪರಬ್ರಹ್ಮ ಸ್ವರೂಪಿ ವಿನಾಯಕ ಇಲ್ಲಿ ತಂದೆಯ ಸಹಿತನಾಗಿ ನೆಲೆಸಿದ್ದಾನೆ. ಆ ಎರಡೂ ವಿಗ್ರಹಗಳಿಗೆ ಈಗ ವಿಶೇಷವಾದ ಅಭಿಷೇಕಗಳು ನೆರವೇರುತ್ತೆ. ನೀವು ನೋಡ್ತಾ ಕಣ್ತುಂಬಿಸಿಕೊಳ್ಳಿ. सूर्यप्रतीकाशं त्रिनेत्रं चन्द्रभूषणं शूलखड्गगदाचक्रकुन्तपाशधरं विभुं वरदाभयहस्तं च सर्वाभरणभूषितम् एवं ध्यात्वार्चयेद्देवं ಶ್ರದ್ಧಾಭಕ್ತಿಸಮನ್ವಿತಃ. ಶ್ರೀ ಗಣಾಧೀಶ್ವರ ದೇವಸ್ಥಾನ ಇದು ಅನಾದಿ ಕಾಲದಿಂದಲೂ ಇರೋದು. ಈ ದೇವಸ್ಥಾನಕ್ಕೆ ನಾವು ಮೊದಲಿಂದಲೂ ಕೂಡ ಈ ಪಕ್ಕದ ಊರಿನಲ್ಲೇ ಇರೋದರಿಂದ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ನಾವು ಈ ದೇವಸ್ಥಾನಕ್ಕೆ ನಮ್ಮ ತನುಧನ ಮನಗಳನ್ನು ಒಪ್ಪಿಸಿ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲ ಒಂದು ಕಾರ್ಯಗಳಲ್ಲೂ ಕೂಡ ನಾವು ಭಾಗವಹಿಸಿ ಸಕ್ರಿಯವಾಗಿ ಯಾವುದೇ ಭಕ್ತರ ಬೇಡಿಕೆಗಳನ್ನು ಕೂಡ ಇಲ್ಲಿ ಈಡೇರಿಸುವಂಥ ಶಕ್ತಿ ಸ್ಥಳವಾದ್ದರಿಂದ ಎಲ್ಲರೂ ಕೂಡ ಇಲ್ಲಿ ಈ ಸ್ಥಳಕ್ಕೆ ನಡ್ಕೊಳ್ಳೋ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾಯಿದೆ. ಈ ಸ್ಥಳ ಯಾವಾಗಲೂ ಕೂಡ ಒಂದು ಉತ್ತಮ ಸ್ಥಳವಾಗಿ ಪ್ರತಿ ವರ್ಷ ಅಭಿವೃದ್ಧಿ ಹೊಂದ್ತಾ ಇದೆ ಅನ್ನೋದಕ್ಕೆ ಈಗ ನೀವು ನೋಡೋದಂಥದ್ದೇ ಸಾಕ್ಷಿಯಾಗಿದೆ. ಇಲ್ಲಿ ಎಲ್ಲ ಭಕ್ತರ ಒಂದು ಹರಕೆಗಳು ಭಾಳಷ್ಟು ನಡೀತಾ ಇದೆ. ಈ ಹರಕೆಗಳು ಯಾವುದೇ ವ್ಯಕ್ತಿ ಹರಕೆ ಕಟ್ಟಿಕೊಂಡರೂ ಕೂಡ ಆ ಹರಕೆ ಆತನಿಗೆ ಸಂಪೂರ್ಣ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಶ್ರೀಮದಾತ್ಮನೇ ಗುಣೈಕ ಸಿಂಧವೇ ನಮಃ ಶಿವಾಯ. ಧಾಮಲೇಶ ಧೂತಕೋಕ ಬಂಧವೇ ನಮಃ ಶಿವಾಯ. ನಾಮಶೇಷಿತಾ ನಮದ್ಬಾಂಧವೇ ನಮಃ ಶಿವಾಯ. ಪಾಪರೇತರ ಪ್ರಧಾನ ಬಂಧವೇ ನಮಃ ಶಿವಾಯ. ಪಾಪರೇತರ
ಶಿವಾಯ. ಈ ಗಣಾಧೀಶ್ವರ ದೇವಸ್ಥಾನ ಅತ್ಯಂತ ಪ್ರಾಚೀನವಾದ ಹಿನ್ನೆಲೆಯನ್ನು ಹೊಂದಿದ್ದರೂ ನಮಗೆ ಇತ್ತೀಚೆಗೆ ಗೊತ್ತಾಗಿರ್ತಕ್ಕಂಥದ್ದು ವಿಶೇಷ. ಸುಮಾರು 80 ವರ್ಷಗಳ ಹಿಂದೆ ಉಳ್ಳೂರಿನ ಮಕ್ಕಿಬಾವಿ ಅಣ್ಣಪ್ಪ ಗೌಡರು ಈ ಒಂದು ಜಾಗದಲ್ಲಿ ಮನೆ ಕಟ್ಟಲಿಕ್ಕೋಸ್ಕರವಾಗಿ ಮರಗಳನ್ನು ಹುಡುಕ್ತಾ ಬಂದಾಗ ಮಧ್ಯಾಹ್ನದ ಸಮಯ ಬಾಯಾರಿಕೆ ಆಗಿದ್ದಾಗ ಇಲ್ಲಿರ್ತಕ್ಕಂಥ ಕಲ್ಯಾಣಿಯಲ್ಲಿ ನೀರು ಕುಡಿಲಿಕ್ಕಾಗಿ ಬರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಹುಲ್ಲಿನಿಂದ ಆವೃತವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಂಡ ಅವರು ಬಂದು ನೋಡಿದಾಗ ಇಲ್ಲಿ ಒಳಗೆ ಒಂದೇ ಸೋಮಸೂತ್ರದಲ್ಲಿ ಅಂದರೆ ಒಂದೇ ಪಾಣಿಪೀಠದಲ್ಲಿರ್ತಕ್ಕಂಥ ಗಣಪತಿ ಮತ್ತು ಈಶ್ವರ ಇವೆರಡನ್ನು ಕಂಡು ಬಹಳ ಆಶ್ಚರ್ಯವನ್ನು ಹೊಂದುತ್ತಾರೆ. ಹಾಗೆಯೇ ಗಣೇಶನಲ್ಲಿ ಒಂದು ಹರಕೆಯನ್ನು ಮಾಡಿಕೊಳ್ಳುತ್ತಾರೆ. ಏನಂತಂದರೆ, ನನಗೆ 3 ಜನ ಹೆಣ್ಣುಮಕ್ಕಳಿದ್ದಾರೆ, ಗಂಡು ಸಂತಾನ ಇಲ್ಲ. ಗಂಡು ಸಂತಾನ ಆದ ಪಕ್ಷದಲ್ಲಿ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಪೂಜಾದಿ ಕೈಂಕರ್ಯಗಳು ನಿತ್ಯ ನಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇನೆ ಅಂಥೇಳಿ ಹರಕೆ ಮಾಡಿಕೊಂಡು ಹೊರಟು ಹೋಗ್ತಾರೆ. ಆ ನಂತರದಲ್ಲಿ ಅವರಿಗೆ ಗಂಡು ಸಂತಾನ ಆಗುತ್ತೆ. ಆ ನಂತರ ಅವರು ಇಲ್ಲಿ ಶಿಲಾಮಯವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪೂಜೆಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ. ಅದೇ ವರ್ಷ ಸುಮಾರು 1949ನೇ ಇಸ್ವಿ 19/12/49ರಲ್ಲಿ ನಾನು ಜನನಾಯಿತು. ಅದೇ ವರ್ಷ ನಮ್ಮ ಕುಟುಂಬದಲ್ಲಿ 3 ಜನ ಗಂಡು ಮಕ್ಕಳು ಹುಟ್ಟಿದರು. ಆವಾಗ ನಮ್ಮ ತಂದೆಯವರು ಯಜಮಾನರಾಗಿದ್ದರು. ದೊಡ್ಡ ಕುಟುಂಬ ನಮ್ಮದು, 60-70 ಜನ ಇರ್ತಕ್ಕಂಥ ಒಂದು ಕುಟುಂಬ. ಅದರಲ್ಲಿ ಕೂತ್ಕೊಂಡು ಹಿಂಗೆ ಮಕ್ಕಳಾಗಿ ಹೋದ್ಮೇಲೆ ಕುಟುಂಬದವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರಂತ, ಹೀಗಾಗಿ ನನ್ನ ಮಕ್ಕಳಾಗಿದೆ, ದೇವಸ್ಥಾನ ಕಟ್ಟಬೇಕು ಅಂತ. ಕುಟುಂಬದವರು ಆವಾಗ ಏನು ಮಾಡೋದಂದ್ರೆ, ನಮ್ಮ ಅಪ್ಪಯ್ಯನವರು ಅಡಿಕೆ ವ್ಯಾಪಾರಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ಒಂದು 500 ರೂಪಾಯಿ ಉಳಿದಿತ್ತಂತ ಅವತ್ತಿನ ಕಾಲ. ಅದರಲ್ಲೇ ದೇವಸ್ಥಾನವನ್ನು ಕಟ್ತೇನೆ ನಾನು ಅಂತ ಹೇಳಿದ್ರೆ, ಆವಾಗ ಮನೆಯಲ್ಲಿ ಕುಟುಂಬದವರೆಲ್ಲ ಕೂತ್ಕೊಂಡು ಹೇಳಿದಾಗ, ಇಲ್ಲ ನಾವು ಎಲ್ಲ ಸೇರಿ ಮಾಡೋಣ, ಯಾಕಂದರೆ 3 ಮಕ್ಕಳಾಗಿದೆಯಲ್ಲ ಅಂಥೇಳಿ. ಆವಾಗ ಇಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಹೀಗೆ ದೇವಸ್ಥಾನ ಕಟ್ಟಬೇಕು ಅಂತ ಕೇಳಿ ಎಲ್ಲ ಮಾಡಿ ವಿಚಾರ ಮಾಡಿ ಸಣ್ಣದೊಂದು ಗುಡಿಯನ್ನು ಅವತ್ತಿನ ಕಾಲದಲ್ಲಿ ಕಟ್ಟಿಸಿದ್ವಿ. ನಮಃ ಶಿವಾಯ ನಮಃ ಶಿವಾಯ. ನೀವು ಒಮ್ಮೆ ಬಿಲಗುಂಜಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಹೋದವರು ಬಿಲ್ವಪತ್ರೆ ಮುಳುಗುತ್ತಾ ಅಂತ ನೋಡಿ ಬನ್ನಿ. ಹಾಗೆಯೇ ಗಂಗಾಧೀಶ್ವರನ ದರ್ಶನವನ್ನ ಕೂಡ ಮಾಡಿ ಬನ್ನಿ. ಮತ್ತೆ ಮುಂದಿನ ವಾರ ಇನ್ನೊಂದು ದೇಗುಲದ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.